ಅವಕಾಶಗಳಿಲ್ಲ. ಮತ್ತು ಕನಿಷ್ಠ 2 ಜಾಮೀನ್ದಾರರು, ಒಬ್ಬ ವ್ಯಕ್ತಿ 3ಕ್ಕಿಂತ ಹೆಚ್ಚಿನ ಸದಸ್ಯರಿಗೆ ಜಾಮೀನು ಹಾಕಲಿಕ್ಕೆ ಅವಕಾಶಗಳು ಇಲ್ಲ. ಇದೆಲ್ಲ ಸರ್ಕ್ಯುಲರ್ಗಳು ಹಿಂದಿನ ಇದರಲ್ಲೇ ಇತ್ತು. ಜೊತೆಗೆ ನಮ್ಮ ಆರ್ಥಿಕ ಫೈನಾನ್ಷಿಯಲ್ ಕಂಡೀಷನ್ನ ಮೇಲೆ ಇದರಲ್ಲಿ ಆರ್ಥಿಕ ಸಂಕಷ್ಟ, ತೀವ್ರ ನಿಗಾ ಮತ್ತು ದುರ್ಬಲ ಸಹಕಾರಿ 3 ವಿಧವನ್ನು ಮಾಡಿದ್ದಾರೆ. ಅಂದರೆ ನಮ್ಮ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಮೇಲೆ ಅದನ್ನು ಕ್ಲೋಸ್ಲಿ ಮಾನಿಟರ್ ಮಾಡೋದು ಅಂತ. ICU ಅಲ್ಲಿ ಇರುವಂಥ ಸಂಸ್ಥೆಗಳು ಈ ಥರದ ಯಾವ್ಯಾವ ಸಂಸ್ಥೆ ಅಂದರೆ ಆರ್ಥಿಕ ಸಂಕಷ್ಟ ಅಂತ ಹೇಳಿದ್ರೆ ನಿಮ್ಮ ಕ್ರೋಢೀಕೃತ ನಷ್ಟ ಸ್ವಂತ ಬಂಡವಾಳದ 50% ಹೆಚ್ಚಾದಲ್ಲಿ. ಸ್ವಂತ ಬಂಡವಾಳ ಅಂದರೆ ಏನು? ಓನ್ ಫಂಡ್ ಅಂದರೆ ನಮ್ಮ ಪೇಡ್ ಅಪ್ ಶೇರ್ ಕ್ಯಾಪಿಟಲ್ ಮತ್ತು ರಿಸರ್ವ್ಸ್ ಮಾತ್ರ ಬರುತ್ತೆ, ಡೆಪಾಸಿಟ್ ಬರೋದಿಲ್ಲ ಇದರಲ್ಲಿ. ಅದರ ಸ್ವಂತ ಬಂಡವಾಳದ 50% ಹೆಚ್ಚು ನಮ್ಮ ಲಾಸ್ ಇದ್ದರೆ ಅಂಥ ಸಂಸ್ಥೆಯನ್ನು ಆರ್ಥಿಕ ಸಂಕಷ್ಟ ಅಂತ ಕನ್ಸಿಡರ್ ಮಾಡ್ತೀವಿ. ಜೊತೆಗೆ ನಮ್ಮ ಡೆಪಾಸಿಟ್ ಏನು 20% ಇಟ್ಕೊಂಡಿದ್ವಲ್ಲ ಅದು 5% ಕಡಿಮೆ ಇದ್ದರೆ ಅಂಥ ಸಂದರ್ಭದಲ್ಲೂ ಅದನ್ನು ಆರ್ಥಿಕ ಸಂಕಷ್ಟ ಅಂತ ಕನ್ಸಿಡರ್ ಮಾಡ್ತೀವಿ. ಮತ್ತು ಸುಸ್ತಿ ಸಾಲ 20% ದಾಟಿದರೆ ಇಂತಹ ಸಂದರ್ಭದಲ್ಲಿ ನಿಮ್ಮ ಬೋರ್ಡಲ್ಲಿ ಅದ್ರ ಬಗ್ಗೆ ನಿಮ್ಮ ಇದನ್ನೆಲ್ಲ ಸರಿಪಡಲಿಕ್ಕೆ ಏನೇನು ಪ್ಲಾನ್ ಆಫ್ ಆ್ಯಕ್ಷನ್ನ ಕೊಟ್ಟು ನೀವು 3 ತಿಂಗಳು ಒಂದ್ಸತಿ ಫೆಡರಲ್ ಕೋರ್ಟಿಗೆ ರಿಪೋರ್ಟನ್ನು ಕೊಡಬೇಕು. ಈ ಸರ್ಕ್ಯುಲರ್ ಪ್ರಕಾರ ಇವತ್ತು ನಿಮಗೆ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಇದನ್ನು ಈಗಾಗಲೇ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಈ ಥರ ಕ್ಲೋಸ್ಲಿ ಮಾನಿಟರ್ ಮಾಡೋ ಸಂಸ್ಥೆಗಳು ಈಗೆಲ್ಲ ರಾಜು ಸರ್ ಹೇಳಿದ್ರಲ್ಲ, ಇಲ್ಲೆಲ್ಲ ನಾವು ಕ್ಲೋಸ್ಲಿ ಮಾನಿಟರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಅದಕ್ಕೋಸ್ಕರ ಇದನ್ನು ನಿಮ್ಮ ಗಮನಕ್ಕೆ ತರುವಂಥದ್ದು ಮಾಡ್ತೀವಿ. ಯಾಕಂದರೆ ಪ್ರತಿ 3 ತಿಂಗಳಿಗೂ ಒಂದ್ಸತಿ ನಿಮ್ದೊಂದೇ ಅಲ್ಲ, ಯಾರ್ಯಾರ ಸಂಸ್ಥೆಗಳು ಈ ಥರದ್ದು ಇದೆ, ಇದು ಇಲ್ಲಿನೂ ಮೈಸೂರಲ್ಲಿ 1-2-3 ಸಂಸ್ಥೆಗಳು ಈ ಥರ ಇದೆ. ಇದನ್ನು ಕ್ಲೋಸ್ಲಿ ಮಾನಿಟರ್ ಮಾಡುವಂಥದ್ದು ಮಾಡ್ತಾ ಇದ್ವಿ. ಇನ್ನೊಂದು ತೀವ್ರ ನಿಗಾ 3 ವರ್ಷ ನಂತರದಲ್ಲೂ ಸತತ 3 ವರ್ಷ ನಷ್ಟದಲ್ಲಿದ್ದರೆ ಮತ್ತು ಕ್ರೋಢೀಕೃತ ನಷ್ಟವು ಯಾವುದೇ ಹಂತದಲ್ಲಿ ಸ್ವಂತ ಬಂಡವಾಳಕ್ಕಿಂತ ಹೆಚ್ಚಾದಲ್ಲಿ, ಜೊತೆಗೆ ಆರ್ಥಿಕ ಸಂಕಷ್ಟದಲ್ಲಿ ಸತತ 3 ವರ್ಷ ಅದೇ ಸ್ಥಿತಿಯಲ್ಲಿ ಮುಂದುವರಿದ್ರೆ ಇದನ್ನು ತೀವ್ರ ನಿಗಾ ಸಂಸ್ಥೆ ಅಂತಲೇ, ಅಂದರೆ ICU ಅಲ್ಲಿ ನಥಿಂಗ್ ಬಟ್ ICU ಅಲ್ಲಿ ಇರುವಂಥ ಸಂಸ್ಥೆಯನ್ನು ಕನ್ಸಿಡರ್ ಮಾಡ್ಬೋದು. ಇದು ಪ್ರತಿ ತಿಂಗಳು ನೀವು ರಿಪೋರ್ಟನ್ನು ಕೊಡಬೇಕಾಗುತ್ತೆ. ಜೊತೆಗೆ ದುರ್ಬಲ ಸಹಕಾರಿ ಇದನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲ. ದುರ್ಬಲ ಸಹಕಾರಿ ಅಂದರೆ ನಿಮ್ಮ ನೀವು ನೂತನವಾಗಿ ನೋಂದಣಿ ಆಗಿರ್ಬೋದು ಅಥವಾ ಪರಿವರ್ತನೆ ಆಗಿ ಸತತ 3ನೇ ವರ್ಷಕ್ಕೆ ಲಾಭವನ್ನು ಗಳಿಸದಿದ್ದರೆ, ತೀವ್ರ ನಿಗದಲ್ಲಿ ಸತತ 2 ವರ್ಷ ಅದೇ ಸ್ಥಿತಿಯಲ್ಲಿ ಮುಂದುವರಿದ್ರೆ, ಸುಸ್ತಿ ಸಾಲದ ಪ್ರಮಾಣ 60% ದಾಟಿದ್ರೆ, ಇಲ್ಲಿ ತೀವ್ರ ನಿಗದಲ್ಲಿ ಸುಸ್ತಿ ಪ್ರಮಾಣ 40% ದಾಟಿದ್ರೆ ಅಂತಿದೆ. ಇಲ್ಲಿ 60% ದಾಟಿದ್ರೆ, ಸುಸ್ತಿ ಸಾಲದ ಪ್ರಮಾಣವು 60% ದಾಟಿದ್ರೆ ನಮ್ಮ ಸಂಸ್ಥೆಯು ದುರ್ಬಲ ಸಹಕಾರಿ ಅಂತೇಳಿ ಕನ್ಸಿಡರ್ ಆಗುತ್ತೆ. ನೀವು ಪ್ರತಿ ತಿಂಗಳಲ್ಲಿ ಇದ್ರ ಬಗ್ಗೆ ರಿಪೋರ್ಟನ್ನು ಕೊಡಬೇಕು. ಇತರ ಅಂಶಗಳ ಬಗ್ಗೆ ನಾವು ಸರ್ಕ್ಯುಲರ್ಲಿ ಮೆನ್ಷನ್ ಮಾಡಿದ್ದು ಅಂದರೆ ಸದಸ್ಯರಿಗೆ ಲಾಭಾಂಶ 25% ಹೆಚ್ಚಿನ ಲಾಭಾಂಶವನ್ನು ವ್ಯಕ್ತಿ ಕೊಡಲಿಕ್ಕೆ ಸದಸ್ಯರಿಗೆ ಕೊಡಲಿಕ್ಕೆ ಅವಕಾಶ ಇಲ್ಲ. ಮ್ಯಾಕ್ಸಿಮಮ್ 25% ಕೊಡ್ಬೋದು. ಸೋಮಯಾಜಿ ಅವರು ಹೇಳಿದ್ರು ಅವ್ರು 25% ಕೊಡ್ತಾರೆ ಅಂದರೆ, ಬಟ್ ಅವರಿಗೆ ಶೇರ್ಗೆ ಲಿಮಿಟನ್ನು ಫಿಕ್ಸ್ ಮಾಡಿದ್ದಾರೆ. 10,000 ಮಾತ್ರ ಲಿಮಿಟ್ ಅಲ್ವಾ ಸರ್? 10,000 ಅಲ್ವಾ? ಪ್ರಾಫಿಟ್ ಇದು ಡಿವಿಡೆಂಟ್ 20%ಗೆ 10,000ನಾ? ಅಲ್ಲಲ್ಲ, ಲಾಭಾಂಶಕ್ಕೆ ಡಿವಿಡೆಂಟ್ ಡಿಕ್ಲೇರ್ ಮಾಡ್ತಿರಲ್ಲ 25%, ಬಟ್ ಶೇರ್ ಅಮೌಂಟಿಗೆ ಲಿಮಿಟ್ ಮಾಡಿದಿರಲ್ಲ 10,000ನಾ? 20,000ನಾ? ಓಕೆ, ಅದೇ 20,000 ಲಿಮಿಟ್ ಮಾಡ್ಕೊಂಡಿದ್ದಾರೆ. ಅದರಿಂದಾಗಿ ಅವ್ರಿಗೆ 25% ಕೊಡ್ಬೋದು.